ನವರಾತ್ರಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಭಾರತದಲ್ಲಿ ಆಚರಣೆ ಮಾಡಲಾಗತ್ತೆ. ಪ್ರತಿ ವರ್ಷ ಶರತ್ ಋತು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಈ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸಲಾಗತ್ತೆ. ಮಹಿಷಾಸುರ ಹಾಗೂ ದುರ್ಗಿಯ ನಡುವೆ ನಡೆದ 9 ದಿನಗಳ ಮಹಾಯುದ್ಧದಲ್ಲಿ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿ 9 ರೂಪಗಳನ್ನು ಧರಿಸ್ತಾಳೆ ಅನ್ನೋದು ಹಿಂದೂ ಪುರಾಣಗಳಲ್ಲಿ ಕಂಡುಬರುತ್ತೆ. ಅದೇ ನವದುರ್ಗ. ಒಂದೊಂದು ರೂಪಗಳು ಒಂದೊಂದು ಅಂಶಗಳನ್ನು ನಮಗೆ ಪ್ರತಿಬಿಂಬಿಸುತ್ತೆ. ಈ ನವದುರ್ಗಾ ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ. ನವದುರ್ಗಾ ರೂಪಗಳು 9 ಗ್ರಹಗಳ ಗುಣಗಳನ್ನು ಕೂಡ ಹೊಂದಿವೆ. ದೇವಿಯ ಮೊದಲ 2 ರೂಪಗಳು ಜ್ಯೋತಿಷ್ಯದೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಈಗಾಗಲೇ ನೋಡಿದ್ದೀರಾ. ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ತಪ್ಪದೇ ನೋಡಿ. ಇಂದು 3ನೇ ರೂಪವಾದ ಚಂದ್ರಘಂಟ ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರಘಂಟಾ ದೇವಿಯ ವಾಹನ ಹುಲಿ. ಅವಳು ತನ್ನ ಹುಬ್ಬಿನ ನಡುವೆ ಅರ್ಧಾಕಾರದ ಚಂದ್ರನನ್ನು ಗಂಟೆಯ ಆಕಾರದಲ್ಲಿ ಧರಿಸಿರುವುದರಿಂದ ಅವಳನ್ನು ಚಂದ್ರಘಂಟ ಅಂತ ಹೇಳಲಾಗತ್ತೆ. ತನ್ನ ಎಡಭಾಗದ 4 ಕೈಗಳಲ್ಲಿ ತ್ರಿಶೂಲ, ಗದ, ಖಡ್ಗ ಮತ್ತು ಕಮಂಡಲವನ್ನು ಹಿಡ್ಕೊಂಡಿದ್ದಾಳೆ ಮತ್ತು ಎಡಭಾಗದ 5ನೇ ಕೈಯಲ್ಲಿ ವರದ ಮುದ್ರೆಯನ್ನು ನೀಡ್ತಾಳೆ. ತನ್ನ 4 ಬಲಗೈಗಳಲ್ಲಿ ಅರಳಿದ ಕಮಲ, ಬಾಣ, ಧನುಷ್ ಮತ್ತು ಜಪಮಾಲಾವನ್ನು ಮತ್ತು 5ನೇ ಬಲಗೈಯಲ್ಲಿ ಅಭಯ ಮುದ್ರೆಯನ್ನು ನೀಡ್ತಾಳೆ. ಅವಳು ತನ್ನ ಭಕ್ತರಿಗೆ ನ್ಯಾಯವನ್ನು ಮತ್ತು ಸವಾಲುಗಳನ್ನು ಜಯಿಸಲು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುತ್ತಾಳೆ. ಈ ರೀತಿಯಲ್ಲಿ ಪಾರ್ವತಿ ಚಂದ್ರಘಂಟಾ ರೂಪದಲ್ಲಿ ತನ್ನ ಭಕ್ತರಿಗೆ ಶಾಂತಿ ಮತ್ತು ಕಲ್ಯಾಣವನ್ನು ನೀಡ್ತಾಳೆ. ಶಾಂತಿ ಮತ್ತು ಪ್ರಶಾಂತತೆ ಮತ್ತು ಸಮೃದ್ಧಿಯ ಸಂಕೇತ ದೇವಿ ಚಂದ್ರಘಂಟ. ದೇವಿ ಚಂದ್ರಘಂಟ ಮಣಿಪುರ ಚಕ್ರವನ್ನು ನಿಯಂತ್ರಣ ಮಾಡ್ತಾಳೆ. ಹಾಗಾಗಿ ಸರಳತೆಯಿಂದ ಸಂಕೀರ್ಣತೆಗೆ ಬದಲಾವಣೆಯನ್ನು ತರ್ತಾಳೆ. ಇನ್ನು ಗ್ರಹಗಳಲ್ಲಿ ಚಂದ್ರಘಂಟ ಚಂದ್ರನನ್ನು ಪ್ರತಿನಿಧಿಸ್ತಾಳೆ. ನವರಾತ್ರಿಯಲ್ಲಿ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡೋದರಿಂದ ಚಂದ್ರನ ಧನಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತವೆ. ಅದರಿಂದ ಆಸ್ತಿ ಸ್ವತ್ತುಗಳನ್ನು ಮಾಡುವ ಪ್ರಯತ್ನದಲ್ಲಿ ಜಯ ಸಿಗುತ್ತದೆ. ಸ್ವತ್ತುಗಳಿಗೆ ಸಂಬಂಧವಾಗಿ ತಕರಾರು ಇದ್ದರೆ ಪರಿಹಾರವಾಗುತ್ತೆ. ತಾಯಂದಿರು ಮಕ್ಕಳನ್ನು ಸರಿಯಾಗಿ ಬೆಳೆಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಮಗುವಿನ ಬೌದ್ಧಿಕ ಸಾಮರ್ಥ್ಯಗಳನ್ನು ಶಾಂತ ರೀತಿಯಲ್ಲಿ ನಿರ್ಮಿಸ್ತಾರೆ. ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ, ಗ್ರಹಿಕೆ, ಪ್ರಭಾವ, ಸೃಜನಶೀಲ ಮನಸ್ಸು, ಉತ್ತಮ ಸ್ಮರಣೆ, ಅನುಕರಣೀಯ ಕಾರ್ಯಗಳು ಮತ್ತು ಧ್ವನಿ ಪ್ರವೃತ್ತಿ ಉತ್ತಮವಾಗುತ್ತದೆ. ನವರಾತ್ರಿಯ 3ನೇ ದಿನ ಹಳದಿ, ಕೇಸರಿ ಹಾಗೂ ಶ್ವೇತವರ್ಣಕ್ಕೆ ಸೀಮಿತ. ಏಕೆಂದರೆ ಮಣಿಪುರ ಚಕ್ರದ ಬಣ್ಣ ಹಾಗೂ ನವರಾತ್ರಿ ದಿನದ ಬಣ್ಣ ಹಳದಿ ಹಾಗೂ ಚಂದ್ರನ ಬಣ್ಣ ಕೇಸರಿ ಹಾಗೂ ಶ್ವೇತವರ್ಣ. ಹಾಗಾಗಿ ಈ ಬಣ್ಣಗಳಿಂದ ಮಂಟಪವನ್ನು ಅಲಂಕರಿಸಿ, ಈ ಬಣ್ಣದ ವಸ್ತ್ರವನ್ನು ಧರಿಸಿ, ಇದೇ ಬಣ್ಣದ ಹೂಗಳಿಂದ ಚಂದ್ರಘಂಟಾಳನ್ನು ಪೂಜಿಸಬೇಕು. ಹೀಗೆ ಪೂಜಿಸುವುದರಿಂದ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹಾಗೂ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಗೆಲುವನ್ನು ಸಾಧಿಸಬಹುದು. ಈ ದಿನದ ಧಾನ್ಯ ಅಕ್ಕಿ. ಹಾಗಾಗಿ ಅಕ್ಕಿಯಿಂದ ತಯಾರಿಸಿದ ಆಹಾರವನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಏಕೆಂದರೆ ಅಕ್ಕಿ ಚಂದ್ರನಿಗೆ ಬಹಳ ಪ್ರಿಯವಾದ ಧಾನ್ಯ. ನವರಾತ್ರಿ ವ್ರತವನ್ನು ಮಾಡೋ ಅಂಥೋರು, ಅಂದರೆ ಉಪವಾಸ, ಫಲಹಾರ ಇವುಗಳನ್ನು ರೂಢಿಯಲ್ಲಿಟ್ಕೊಂಡಿರೋರು ಸಿಂಘಾರ, ಕುಟ್ಟು, ಸಾಬೂದಾನ, ಫರಾಳಿ, ಅಮರಾಂತ, ಕಿನೋವಾ, ಕೋಡು ಇವುಗಳನ್ನು ತಮ್ಮ ಆಹಾರದಲ್ಲಿ ಉಪಯೋಗಿಸಬಹುದು. ಪಿಂಡಜ ಪ್ರವರಾರುಹ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘನಷ್ಟತಿ ವಿಶ್ರುತ. ಚಂದ್ರಘಂಟಾ ದೇವಿಯನ್ನು ಈ ಮಂತ್ರವನ್ನು ಪಠಿಸ್ತಾ ಪೂಜೆ ಮಾಡಬೇಕು. ಜಾತಕದಲ್ಲಿ ಚಂದ್ರ ನೀಚನಾಗಿದ್ದರೆ, ದುಸ್ಥಾನಗಳಲ್ಲಿ ಇದ್ದರೆ, ವೈರಿಗಳೊಂದಿಗೆ ಸಂಬಂಧವನ್ನು ಹೊಂದಿದ್ರೆ, ವೈರಿಗಳಿಂದ ವೀಕ್ಷಿಸಲ್ಪಟ್ಟಿದ್ರೆ, ರಾಹುಕೇತುವಿನಿಂದ ಪೀಡಿತನಾಗಿದ್ದರೆ ವ್ಯಕ್ತಿ ಮಾನಸಿಕ ಗೊಂದಲಕ್ಕೆ ಒಳಗಾಗ್ತಾನೆ.
ಆಸ್ತಿ ಸ್ವತ್ತುಗಳು ವಿಷಯದಲ್ಲಿ ತಕರಾರುಗಳು, ಹಣಕಾಸಿನ ವಿಷಯದಲ್ಲಿ ಅಸ್ಥಿರತೆ, ಮಾನಸಿಕ ಸಮಸ್ಯೆಗಳು, ಕಣ್ಣಿನ ತೊಂದರೆಗಳು, ತಾಯಿಯ ಅನಾರೋಗ್ಯ, ಸಿಸ್ಟಿಕ್ ಫೈಬ್ರೋಸಿಸ್ ಸಮಸ್ಯೆಗಳು, ನ್ಯುಮೋನಿಯಾ ಮುಂತಾದ ಸಮಸ್ಯೆಗಳು ವ್ಯಕ್ತಿಯನ್ನು ಕಾಡುತ್ತವೆ. ಈ ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಿದರೆ ಜಾತಕದ ಆ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ದುರ್ಗಿಯ 4ನೇ ರೂಪ ಕೂಷ್ಮಾಂಡಾಳೊಂದಿಗೆ. ಸತ್ಯಂ ಶಿವಂ ಸುಂದರಂ.